ಕೆಸಿನೋದಲ್ಲಿ ಹೂಡಿಕೆ ಮಾಡಿಸಿ ಲಾಭದ ಆಸೆ ತೋರಿಸಿ ದೋಖಾ ಎಸಗಿದ್ದಾರೆ ಕದಿಮರು. ಬಣ್ಣ ಬಣ್ಣದ ಮಾತನಾಡಿ ಉದ್ಯಮಿಗೆ 25.5 ಕೋಟಿ ಮಹಾ ಮೋಸ ಮಾಡಲಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆರೋಪಿಯಾಗಿದ್ದ ರಾಹುಲ್ ತೋನ್ಸೆಯಿಂದ ಮಹಾ ಮೋಸ ಆಗಿರೋದು. ರಾಹುಲ್ ತೋನ್ಸೆ, ಆತನ ತಂದೆ ರಾಮಕೃಷ್ಣ, ತಾಯಿ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆರೋಪಿಯಾಗಿದ್ದಂಥ ರಾಹುಲ್ ತೋನ್ಸೆ ಮಾಡಿರುವಂಥ ದೊಡ್ಡ ಮಹಾ ಮೋಸ ಇದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ರಾಹುಲ್ ತೋನ್ಸೆ ತಂದೆ A1 ಆರೋಪಿ ರಾಮಕೃಷ್ಣ ರಾವ್ ಅನ್ನುವಂಥವರ ಬಂಧನ ಆಗಿದೆ. ಈ ಹಿಂದೆ ಇಂದಿರಾನಗರದಲ್ಲಿ ರಾಹುಲ್ ತೋನ್ಸೆ ವಿರುದ್ಧ ನಟಿ ಕೂಡ ದೂರನ್ನ ಕೊಟ್ಟಿದ್ರು. ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿದ್ದಂಥ ಬಗ್ಗೆ ದೂರು ನೀಡಿದ್ದಂಥ ಸ್ಯಾಂಡಲ್ವುಡ್ ನಟಿ, ಅದರ ಬೆನ್ನಲ್ಲೇ ಈಗ ಆರೋಪಿ ತಂದೆ ಅರೆಸ್ಟ್ ಆಗಿರೋದು. ಈಗ ಬಸವೇಶ್ವರ ನಗರ ಉದ್ಯಮಿ ವಿವೇಕ್ ಹೆಗಡೆ ಅವರ ಸ್ನೇಹಿತರಿಗೆ 25.5 ಕೋಟಿ ಮಹಾ ಮೋಸ ಮಾಡಿರೋದು. ಕೆಸಿನೋದಲ್ಲಿ ಹೂಡಿಕೆ ಮಾಡಿ ಅದರ ಡಬಲ್ ಲಾಭವನ್ನು ನಿಮಗೆ ತಂದು ಕೊಡ್ತೀನಿ ಅಂತ ಮಹಾ ದೋಖಾ ಎಸಗಿರುವಂಥ ಪ್ರಕರಣ ಇದು. ಕೆಸಿನೋದಲ್ಲಿ ಹೂಡಿಕೆ ಮಾಡಿಸಿ ಅದರಿಂದ ಬರುವಂಥ ಲಾಭ ನಿಮಗೆ ಕೊಡ್ತೀವಿ ಅಂತ ನಂಬಿಸಿ ಕೋಟಿ ದೋಖಾ ಮಾಡಿರುವಂಥ ಪ್ರಕರಣ ಇದು. ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ 7ನೇ ತಾರೀಕು 2ನೇ ತಿಂಗಳು 2023ನೇ ತಾರೀಕು ದೂರುದಾರ ವಿವೇಕ್ ಹೆಗ್ಡೆಗೆ ಸ್ನೇಹಿತರ ಮೂಲಕ ರಾಮಕೃಷ್ಣ ರಾವ್ ಅವರ ಪರಿಚಯವಾಗುತ್ತೆ. ಉದ್ಯಮಿ ಕಚೇರಿಯಲ್ಲಿ ಸಾಲ ನೀಡೋದ್ರ ಬಗ್ಗೆ ಸಭೆ ಕೂಡ ಆಗಿತ್ತು, ಮೀಟಿಂಗ್ ಮಾಡಿದ್ರು. ಶ್ರೀಲಂಕಾ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ಹಲವು ವ್ಯಾಪಾರಗಳಲ್ಲಿ ಬಹಳ ಲಾಭ ಇದೆ ಅಂತ ನಂಬಿಸಿದ್ರು. ಮಗಳು ರಕ್ಷಾ, ಅಳಿಯ ಚೇತನ್, ಮಗ ರಾಹುಲ್ ಎಲ್ಲ ವ್ಯಾಪಾರವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಕೂಡ ನಂಬಿಸಿದ್ರು. ತಮ್ಮ ಮೊಬೈಲ್ ಮೂಲಕ ಮಗಳು ರಕ್ಷಾ ಮತ್ತು ಅಳಿಯ ಚೇತನ್ ಜೊತೆ ಮಾತನಾಡಿಸಿದ್ರಂತೆ. ಹೀಗಾಗಿ ಸಾಲದ ರೂಪದಲ್ಲಿ ನೀಡುವ ಹಣಕ್ಕೆ 4% ಅಂದರೆ 4% ಬಡ್ಡಿ ನೀಡೋದಾಗಿ ಕೂಡ ತಿಳಿಸಿದ್ರು. ಅಳಿಯ ಮಗಳು ಶ್ರೀಲಂಕಾದ ಬೆಲ್ಲಾಜಿಯೋ ಎಂಬ ಕೆಸಿನೋದಲ್ಲಿ ಟೇಬಲ್ ಹೊಂದಿದ್ದಾರೆ, ಅಂದರೆ ಕೆಸಿನೋ ಟೇಬಲ್ ಇದೆ. ಅವರ ಮಗ ಶ್ರೀರಾಹುಲ್ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಿದ್ದಾನೆ ಅಂತ ಕೂಡ ನಂಬಿಸಿದ್ರು, ದೋಖಾ ಎಸಗಿದ್ರು. ಹಲವು ಬಾರಿ ಫೋನ್ನಲ್ಲಿ ಮಾತುಕತೆ ನಡೆಸಿ ಹೆಚ್ಚಿನ ಬಡ್ಡಿ ನೀಡುವ ಭರವಸೆ ಕೊಟ್ಟಿದ್ರು. ಹೀಗಾಗಿ ಉದ್ಯಮಿ ನಂಬಿದ್ರು. ಮೊದಲು ರಾಹುಲ್ ಖಾತೆಗೆ 30 ಲಕ್ಷ ರೂಪಾಯಿ ಹಣವನ್ನು ಉದ್ಯಮಿ ಹಾಕ್ತಾರೆ. ಜೊತೆಗೆ ದೂರುದಾರರಿಗೆ ಶ್ರೀಲಂಕಾಗೆ ಟಿಕೆಟ್ ಮತ್ತು ವಾಸ್ತವ್ಯದ ವ್ಯವಸ್ಥೆ ಕೂಡ ಮಾಡಿದ್ರು. ಆಗ ವಿವೇಕ್ ಮತ್ತು ನವೀನ್ ಚಂದ್ರ ಕೊಠಾರಿ ಶ್ರೀಲಂಕಾಕ್ಕೂ ಹೋಗಿದ್ರು. ಇಲ್ಲಿಂದ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಡೆದಂಥ ಅವ್ಯವಹಾರ ಇದು. ಸದ್ಯಕ್ಕೆ 25.5 ಕೋಟಿಯನ್ನ ಕಳ್ಕೊಂಡಿದ್ದಾರೆ ಉದ್ಯಮಿ. ರಾಮಕೃಷ್ಣ ರಾವ್ ಅವರು ಮೊದಲು ಪರಿಚಯ ಆದರು. ಅಪ್ಪ ಇವ್ರದ್ದು ಪರಿಚಯ ಆಗಿದೆ. ಹಂಗೆ ಪರಿಚಯ ಆಗಿ ಈ ಥರ ಸ್ಟಾರ್ಟ್ ಮಾಡಿದ್ರು. ಭೇಟಿ ಅಂದರೆ ನವೀನ್ ಕಲ್ಲಡ್ಕ ಅಂತ ನಮ್ಮದೊಬ್ಬರು ಕಾಮನ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಪರಿಚಯ ಆಗಿದೆ. ಅವರು ನನಗೆ 2022 ನಮ್ಮ ಊರವರೇ, ಇವರು ನಮ್ಮ ಊರವರೇ. ಹಿಂಗೆ ಸ್ವಲ್ಪ ಪರಿಚಯಗಳು ಬೆಳೀತು. ಹಂಗೆ ರಾಮಕೃಷ್ಣ ರಾವ್ ಅವರು ಸ್ವಲ್ಪ ಏಜ್ ಆದವರು, 73, ಮತ್ತು ಅವ್ರು ಎಕ್ಸ್ ಬ್ಯಾಂಕರ್ ಅಂತ ಹೇಳ್ತಾ ಇದ್ರು. ಹಂಗೆ ಇವ್ರ ಮಗಳು ಬಂದು ರಕ್ಷಾ, ಇವರು ದಾರಿನಲ್ಲಿರೋದು. ಅವರು ಗಂಡ ಡಾಕ್ಟ್ರು